ಹಾಸನ ಜಿಲ್ಲೆಯಲ್ಲಿ ಮುಂದುವರಿದ ಸರಣಿ ಹೃದಯಾಘಾತದಿಂದ ಮೃತಪಟ್ಟವರ ಪಟ್ಟಿ ಟಿವಿ5 ಕನ್ನಡಕ್ಕೆ ಲಭ್ಯವಾಗಿದೆ. ಇಲ್ಲಿವರೆಗೂ ಎಷ್ಟು ಜನ ಮೃತಪಟ್ಟಿದ್ದಾರೆ ಅವರೆಲ್ಲರ ಭಾವಚಿತ್ರವನ್ನು ನೀವು ಗಮನಿಸಬಹುದು. ಪಾಪ ಇನ್ನೂ ಕೂಡ ಭವಿಷ್ಯ ಕಟ್ಕೊಳ್ಬೇಕು ಅಂತ ಇದ್ದಂತ ಯುವಕರು ಸಾವನ್ನಪ್ಪಿದ್ದಾರೆ. ಅದು ಕೂಡ ಹೃದಯಾಘಾತಕ್ಕೆ. ಹಾಸನದಲ್ಲಿ 25ಕ್ಕೂ ಹೆಚ್ಚು ಜನ ಹೃದಯಾಘಾತದಿಂದ ನಿಧನ ಆಗಿರೋದು. ಮೃತರ ಲಿಸ್ಟ್ ಅನ್ನ ಹಿಡ್ಕೊಂಡು ಮನೆಗೆ ಹೊರಟಿದ್ದಾರೆ ಅಧಿಕಾರಿಗಳು. ಮೃತರ ಮನೆಗೆ ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಮೃತರ ಕುಟುಂಬದವರ ವಿವರ ಕೇಳ್ತಾ ಇದ್ದಾರೆ. ಯಾತಕ್ಕಾಗಿ ಅವರು ಸಾವನ್ನಪ್ಪಿದ್ದು, ಏನಾದರೂ ಸಮಸ್ಯೆ ಇತ್ತಾ, ಏನ್ ಕತೆ ಅಂತ ಅಧಿಕಾರಿಗಳು ದೌಡಾಯಿಸಿ ಹೃದಯಾಘಾತದ ಬಗ್ಗೆ ಹಿಸ್ಟರಿ ಕೇಳ್ತಿದ್ದಾರೆ. ಫೀಲ್ಡ್ಗೆ ಇಳಿದಿದ್ದಾರೆ ಡಿಎಚ್ಒ. ಸ್ಟೆಮಿ ಯೋಜನೆಯನ್ನ ಮತ್ತಷ್ಟು ತಾಲೂಕುಗಳಿಗೆ ವಿಸ್ತರಣೆ ಮಾಡಬೇಕು ಅಂತ. ಈಗಾಗಲೇ 28 ಜನ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹೃದಯಕ್ಕೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದಂತೆ ಎದೆನೋವು ಅಂತಾರೆ, ಕುಸಿದು ಬಿದ್ದು ನಿಧನರಾಗ್ತಾರೆ. ಊಟಕ್ಕೆ ಹೋಗಿರ್ತಾರೆ, ಜಿಮ್ಗೆ ಹೋಗಿರ್ತಾರೆ, ಅಥವಾ ಇನ್ಯಾರೋ ಶೂಟಿಂಗ್ ಸ್ಪಾಟಲ್ಲಿ ಇರ್ತಾರೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ಏಕಾಏಕಿಯಾಗಿ ಹೃದಯಾಘಾತ, ಕಾರ್ಡಿಯಾಕ್ ಅರೆಸ್ಟ್ನಿಂದ ಕೂಡ ನಿಧನರಾಗ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಜನರ ಜೀವನದಲ್ಲಿ, ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಘಟನೆಗಳು ಏನಾಗ್ತಾ ಇದೆ? ಫ್ಯಾಮಿಲಿ ಹಿಸ್ಟರಿಯನ್ನ ಕೆದಕ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ರೀತಿ ಹೃದಯಾಘಾತದ ಸಮಸ್ಯೆ ಇತ್ತಾ, ಹೃದಯ ಸಂಬಂಧಿ ಸಮಸ್ಯೆಗಳಿದ್ವಾ, ಹೃದಯಾಘಾತಕ್ಕೆ ಬಲಿಯಾಗಿದ್ರಾ, ಅಥವಾ ನಿಮ್ಮ ಆಹಾರ ಶೈಲಿ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಆಹಾರ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ, ಆಹಾರ ಪದ್ಧತಿಯನ್ನು, ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ, ಜಿಮ್ಗೆ ಹೋಗಿ ಅಥವಾ ವ್ಯಾಯಾಮ ಮಾಡಿ, ಒಳ್ಳೆ ಊಟ ತಿಂಡಿ ಮಾಡಿ, ನೀರು ಯಥೇಚ್ಛವಾಗಿ ಕುಡೀರಿ ಅಂತ. ಇದೆಲ್ಲವನ್ನು ಫಾಲೋ ಮಾಡೋರು ಕೂಡ ನಿಧನರಾಗ್ತಾ ಇದ್ದಾರಲ್ಲ, ಅವ್ರ ಹೃದಯ ಬಡಿತ ಕೂಡ ನಿಲ್ತಾ ಇದೆಯಲ್ಲ, ಯಾತಕ್ಕಾಗಿ? ಹಾಗಾಗಿನೇ ಈಗ ಈ ಹೃದಯಾಘಾತದಿಂದ ಬಲಿಯಾದವರ ಮನೆಗೆ ಹೋಗಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ನಿಜಕ್ಕೂ ಕೂಡ ಅವ್ರಿಗೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಇನ್ನು ಹೃದಯಾಘಾತಕ್ಕೆ ಬಲಿಯಾದವರ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೂಡ ಇಟ್ಕೊಂಡು ಅಧ್ಯಯನ ಮಾಡಲಾಗ್ತಾ ಇದೆ. ಏನಾಗಿತ್ತು, ಏನು ಕತೆ ಅಂತೇಳಿ. ಇನ್ನೂ ಕೂಡ ಭವಿಷ್ಯ ಕಟ್ಕೊಳ್ಬೇಕು ಅಂತೇಳಿ ಓದ್ತಾ ಇರ್ತಾರೆ, ಅಂಥ ಮಕ್ಕಳು ಸಾವನ್ನಪ್ತಾ ಇದ್ದಾರೆ. ಜೊತೆಗೆ ಒಂದು ಒಳ್ಳೆ ಉದ್ಯೋಗ ಪಡ್ಕೊಳ್ಬೇಕು ಅಂತ ಆಗ್ತಾನೆ ಎಜುಕೇಷನ್ ಮುಗಿಸಿ ಉದ್ಯೋಗ ಹುಡುಕ್ತಾ ಇರ್ತಾರೆ. ಅಂಥ ಯುವತಿಯರು ಬಲಿ ಆಗ್ತಿದ್ದಾರೆ, ವಯೋವೃದ್ಧರು ಬಲಿ ಆಗ್ತಾ ಇದ್ದಾರೆ. ಜೊತೆಗೆ ಮಿಡಲ್ ಏಜ್ ಅವರು ಕೂಡ, ಮಧ್ಯ ವಯಸ್ಕರರು ಕೂಡ ಬಲಿ ಆಗ್ತಿದ್ದಾರೆ. ಇತ್ತೀಚೆಗೆ ಹೇಳಲಾಗ್ತಾ ಇತ್ತು ಈ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇರೋದು ಹೆಚ್ಚಾಗಿ ಪುರುಷರೇ ಅಂತ. ಬಟ್ ಈಗ ಅದನ್ನ ತಳ್ಳಿ ಹಾಕುವಂತೆ ಮಾಡ್ತಾ ಇರೋದೇನಪ್ಪ ಅಂದ್ರೆ ಯುವತಿಯರು ಕೂಡ, ಮಹಿಳೆಯರು ಕೂಡ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇರುವಂತ ಕೇಸಸ್ಗಳು.